ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನಗೆ ರಜಾ, ಮಂಗಳವಾರ, ಮಂತ್ ಎಂಡು 30, ಈ ಮಂತು 30 ಲಾಸ್ಟು. ಫ್ರೆಂಡ್ಸ್, ಇಷ್ಟು ದಿವಸ ನಂದು ಸೆಕೆಂಡ್ ಶಿಫ್ಟ್ ಇತ್ತು, ಇವತ್ತಿಗೆ ನಂದು ಮುಗ್ದೋಯ್ತು. ಇವತ್ತು ನಾನು ಫ್ರೆಂಡ್ಸ್ ಬೆಳಗ್ಗೆ 7:15 ಎದ್ದಿದ್ದೀನಿ. ಎದ್ಬಿಟ್ಟು ಏನು ಮಾಡಿದ್ದೀನಿ ಫ್ರೆಂಡ್ಸ್, ಮತ್ತೆ ಮಲ್ಕೊಂಡು 10:30 ಬಂದು ನನ್ನ ಮಗಳು ತಲೆ ಮುಟ್ತಾ ಇದ್ದಾಳೆ. ಯಾಕೆ ನಮ್ಮ ಮಮ್ಮಿ ಡೈಲಿ ಇಷ್ಟು ಬೇಗ ಎದ್ದೇಳ್ತಿದ್ಲಲ್ಲ, ಇವತ್ತು ಇಷ್ಟೊತ್ತಾದರೂ ಎದ್ದಿಲ್ವಲ್ಲ ಅಂತ ಅವಳಿಗೊಂಥರ ಅನ್ನಿಸ್ಬಿಟ್ಟಿದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಯಾವಾಗಲೂ ಬೇಗನೆ ಎದ್ದೇಳೋದು. ನಾನು ತಲೆ ಎಲ್ಲ ಸರೋತಾ ಇದ್ಲು ಬಂದು. ಆಮೇಲೆ ಎದ್ದು ಫ್ರೆಂಡ್ಸ್ ಅರ್ಜೆಂಟ್ಗೆ ಏನು ಮಾಡೋದು ಅಂದ್ಬಿಟ್ಟು ನೋಡಿ ಸೌತೆಕಾಯಿ ಕೋಸಂಬರಿ ಮಾಡಿದೆ. ಅರ್ಜೆಂಟ್ಗೆ ಎದ್ರೂ ಫ್ರೆಂಡ್ಸ್ ನಾನು ಯಾವ ನಾಷ್ಟನೂ ಏನು ಕಮ್ಮಿಯಾಗಿ ಮಾಡಲ್ಲ. ಆಮೇಲೆ ಫ್ರಿಜ್ಜಲ್ಲಿ ತರಕಾರಿ ಇತ್ತು. ಏನೇನಿತ್ತು ಅಂದರೆ ಬೀನ್ಸ್ ಚೊಟ್ಟು ಮತ್ತು ಚಪ್ರದ ಅವರೆಕಾಯಿ, ಇನ್ನು ಟೊಮೊಟೊ ಒಂದು ಇರಲಿಲ್ಲ, ಅವಳನ್ನು ಹೋಗಿ ಕಳಿಸ್ದೆ. ಹೋಗವ ಟೊಮೊಟೊ ತಗೊಂಡು ಟೊಮೊಟೊ ಚಟ್ನಿ ಮಾಡಿರ್ತೀನಲ್ಲ, ಟೊಮೊಟೊ ಖಾಲಿಯಾಗಿರುತ್ತೆ. ಇನ್ನು ಈಗ ಬಿಸಿ ಐತೆ ಫ್ರೆಂಡ್ಸ್, ಕೆಳಗಡೆ ಈಗ ತೆಗ್ದಿಟ್ಟೆ ನೋಡಿ. ಆಮೇಲೆ ಅದೆಲ್ಲನೂ ಕಟ್ ಮಾಡ್ಕೊಂಡು ಈರುಳ್ಳಿ ಮೆಣಸಿನ್ಕಾಯನ್ನ ಹಾಕಿ ಧನಿಯಾ ಪುಡಿ ಹಾಕಿ ತೆಂಗಿನಕಾಯಿ ತುರಿದು ಹಾಕಿದ್ರೆ ಫ್ರೆಂಡ್ಸ್ ನಮ್ಮದು ಪಲಾವು ರೆಡಿ ಆಯಿತು. ನಾನು ಯಾವಾಗಲೂ ಹಂಗೆ ಮಾಡೋದು ಫ್ರೆಂಡ್ಸ್. ಯಾವಾಗಾದರೂ ಅವ್ಳು ಕೇಳಿದ್ರೇ ನಾನು ರುಬ್ಬಿ ಪಲಾವ್ ಮಾಡೋದು, ಇಲ್ಲ ಅಂದರೆ ನಾನು ರುಬ್ಬಿ ಮಾಡಲ್ಲ ಫ್ರೆಂಡ್ಸ್. ಎಲ್ಲನೂ ಇದ್ರೊಳಗೆ ಹಾಕಿ ಲಾಸ್ಟಿಗೆ ತೆಂಗಿನಕಾಯಿನ ತುರಿದು ಹಾಕ್ಬಿಟ್ಟು ತೆಂಗಿನಕಾಯಿ ತುರಿದು ಹಾಕ್ತೀನಿ. ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀನಿ. ಮುಚ್ಚನ ಬನ್ನಿ, ಸ್ವಲ್ಪ ತಿನ್ನೋ ತನಕ ಬಿಸಿ ಇರಲಿ. ಇನ್ನಿಲ್ಲಿ ಫ್ರೆಂಡ್ಸ್ ಕೋಸಂಬರಿನ ನಾನು ಕಟ್ ಮಾಡ್ತಿದ್ದೆ ಆವಾಗೆಲ್ಲ. ಈಗ ತುರಿಯೋದೇ ಬಂದೈತಲ್ಲ, ಅದರಲ್ಲೇ ತುರಿದಿದ್ದೀನಿ ನೋಡಿ. ಯಾವುದ್ರಲ್ಲಿ ತುರಿತೀನಿ ಅಂದರೆ ನಾನು ಫ್ರೆಂಡ್ಸ್, ಈ ಕಡೆ ಇಷ್ಟು ದೊಡ್ಡದಿರುತ್ತಲ್ಲ, ನೀವು ಅದರಲ್ಲೇ ತುರ್ಕೊಳ್ಳಿ. ಆಮೇಲೆ ಇದರಲ್ಲಿ ಸಣ್ಣದಾಗಿ ಬರುತ್ತೆ, ಅದರಲ್ಲಿ ಒಂಥರ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ಇದು ಆಲೂಗೆಡ್ಡೆ ಚಿಪ್ಸ್ ಮಾಡೋದಾದರೆ, ನಾನೇನು ಆಲೂಗೆಡ್ಡೆ ಚಿಪ್ಸ್ ಮಾಡಲ್ಲ ಫ್ರೆಂಡ್ಸ್, ಯಾವಾಗೋ ಒನ್ ಟೈಮು. ಇನ್ನು ಫ್ರೆಂಡ್ಸ್ ನೋಡಿ, ತುಪ್ಪ ಈ ಜಾಡಿಲಿ ಇಷ್ಟಿದೆ. ಅಲ್ಲಿ ಮೇಲೆ ಇನ್ನು ಒಂದು ಬಾಕ್ಸ್ ತುಂಬ ಫ್ರೆಂಡ್ಸ್ 2000 ತಂದಿದ್ದಲ್ವ, ಇನ್ನು 6 ತಿಂಗಳು ಆಗಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಫ್ರಿಜ್ಜಲ್ಲಿ ಒಂದು ಡಬ್ಬ ತುಂಬ ಫುಲ್ಲು 1 kg ಹಿಡಿಯೋದ್ರು ತುಂಬ ತುಪ್ಪನ ಕಾಯಿಸಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಈರುಳ್ಳಿ ಯಾಕೆ ರೆಡಿ ಮಾಡಿದೆ, ಸಾಂಬಾರಿಗೆ ಕಾಳು ಒಗ್ಗರಣೆಗೆ ಇದನ್ನು ಫ್ರೆಂಡ್ಸ್ ಕಟ್ ಮಾಡಿಡ್ತೀನಿ. ಫ್ರೆಂಡ್ಸ್ ಮೆಣಸಿನ್ಕಾಯಿ ತುಂಬ ಖಾರ ಆಗಿರತ್ತಂದವಳೆ, ಇದನ್ನೆಲ್ಲ ಬಿಡಿಸಿ ಇಟ್ಕೊತೀನಿ. ಅವಳು ಯಾವಾಗಾದರೂ 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಬಂದರೆ ನಾನು ಕೇಳಲ್ಲ ಅಂತಾಳೆ. ನಾನೇ 10 ರೂಪಾಯಿಗೆ 2 ತಗೊಬ ಅಂತ ಕಳಿಸಿದೆ. 2 ತಂದವಳೆ. ಅದು ಎಷ್ಟು ತಂದವಳು ಒಳಗಡೆ ಐತೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಬಜ್ಜಿ ಮಾಡಿದ್ನಲ್ಲ, ಅದೇ ಎಣ್ಣೆ ಇತ್ತು, ಅದನ್ನೇ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಇವತ್ತು ಮನೇಲೇ ಇದ್ದೀನಲ್ಲ, ಮುದ್ದೆ ಮಾಡೋಣ ಅಂದ್ಬಿಟ್ಟು ಮೊಳಕೆ ಹುಳ್ಳಿಕಾಳನ್ನ 8 ವಿಷಲ್ ಕೂಗಿಸಿದ್ದೀನಿ. ಬಸ್ಸಾರು ಮಾಡ್ತೀನಿ ಇವತ್ತು. ಮೊನ್ನೆ ಎಲ್ಲ ಮಸಾಲ ಸಾರು ಮಾಡಿದ್ದೆ, ಅದಕ್ಕೋಸ್ಕರ ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ಮಧ್ಯಾಹ್ನ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ಬಿಸಿಲು ನೋಡಿ ಆಲ್ರೆಡಿ ಎಷ್ಟೊಂದು ಬಿಸಿಲು ಬಂದಿದೆ ಫ್ರೆಂಡ್ಸ್. ಇವತ್ತು ಮನೇಲಿದ್ನಲ್ಲ, ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಯಾಕೋ ಆಗಲಿಲ್ಲ ಫ್ರೆಂಡ್ಸ್. ಮಲ್ಕೊಬಿಟ್ಟೆ, ರೆಸ್ಟ್ ಮಾಡೋಣ ಅಂತ ಟೈಲರ್ ಅಂಗಡಿಗೆ ಹೋಗಬೇಕು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಬಟ್ಟೆ ಐತೆ, ಸೀರೆ ಎಲ್ಲ ಕೊಟ್ಟು ಬರಬೇಕು. ಇನ್ನೇನು ಫ್ರೆಂಡ್ಸ್, ಹಂಗಿಂಗಾಡ ಅಷ್ಟರಲ್ಲಿ ಲಕ್ಷ್ಮೀ ಹಬ್ಬ ಬಂದೇ ಹೋಯಿತು, ಅದಕ್ಕೋಸ್ಕರ ಕೊಟ್ಟು ಬರಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಸ್ಟವ್ ಎಲ್ಲ ಪೂರ್ತಿ ಕ್ಲೀನ್ ಆಯಿತು. ಇಲ್ಲಿ ಫ್ರೆಂಡ್ಸ್ ಇನ್ನು ನಾನು ಬೆಲ್ಲ ತೆಗೆದಿಟ್ಕೊತಾ ಇದ್ನಲ್ಲ, ಆ ಡಬ್ಬ ಒಂದು, ಮತ್ತು ಆಯಿಲ್ ಖಾಲಿ ಆಗೋಯ್ತು. ಇನ್ನು ಅಷ್ಟೇ ಆಯಿಲ್ ನಮ್ಗೆ ಈಗ ಮಧ್ಯಾಹ್ನ ಸಾಂಬಾರ್ಗಾಗುತ್ತೆ. ಇನ್ನು ಫ್ರೆಂಡ್ಸ್ ಹೋಗ್ತೀನಿ ಇವತ್ತು ರೇಷನ್ ಅಂಗಡಿಗೆ ಹೋಗಿ ತಗೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್ ಉಪ್ಪಿನಕಾಯಿ ಯಾಕೆ ತಿಂದೇನು ಖಾಲಿ ಆಗಿಲ್ಲ, ಸ್ವಲ್ಪ ಒಂದು 2 ದಿನ ಕೈ ಆಡಿಸ್ಲಿಲ್ಲ, ಅದಕ್ಕೆ ಅದು ಹೋಗಿತ್ತು, ಬಿಸಾಕ್ಬಿಟ್ಟೆ ಫ್ರೆಂಡ್ಸ್. ಇನ್ನು ಜ್ಯೂಸ್ ಇಲ್ಲಿ ಬೀಟ್ರೋಟು ಮತ್ತು ನಲ್ಲಿಕಾಯಿ ರೆಡಿ ಮಾಡಿದ್ದೀನಿ. ಅದು ಹಾಕ್ಕೊಡ್ಲಾ ಅಲ್ಲೇ, ಹಾಕ್ಕೊಡ್ಲಾ? ಮೀಟಿಂಗ್ ಮುಗೀತಾ? ಇನ್ನು ಫ್ರೆಂಡ್ಸ್ ಇಲ್ಲಿ ಹೇಳಿದ್ನಲ್ಲ ಮಾವಿನಕಾಯಿ, ಅದನ್ನು ಒಂದೇ ಒಂದು ಉಪ್ಪಿನಕಾಯಿ ಹುಯ್ಯೋಣ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಕಟ್ ಮಾಡಿ ಹಾಕಿರೋ ಲೆಮೆನ್ನು ಐತೆ. ಸದ್ಯಕ್ಕೆ ಮಾವಿನಕಾಯಿ ಆದರೆ ಬೇಗ ಇದಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೋಡಿ, ಫ್ರಿಜ್ಜಲ್ಲಿ ಅವತ್ತು ಇಟ್ಟಿದ್ದು ಮಜ್ಜಿಗೆ, ಇದು ಮಜ್ಜಿಗೆ ಮೆಣಸಿಕಾಯಿಗೆ ಅಂತ ನೋಡೋಣ. ಇವತ್ತೊಂದು ಅರ್ಧ kg ತತ್ತೀನಿ. ನಾನು ವೇಸ್ಟ್ ಮಜ್ಜಿಗೆ ಎಲ್ಲನೂ ಹಾಗೆ ಇಟ್ಟಿರ್ತೀನಿ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿಕಾಯಿಗೆ ಹಾಕೋಣ ಅಂತ. ಇನ್ನು ಇಲ್ಲಿ ಫ್ರೆಂಡ್ಸ್ ಸೊಪ್ಪು ಫ್ರಿಜ್ಜಲ್ಲಿ, ಲೆಮೆನ್ನು, ಮೊಸರು 2 ಪ್ಯಾಕೆಟ್ ಇನ್ನು ಹಂಗೆ ಇದೆ. ಇನ್ನು ಹೂವು ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಮಲ್ಲಿದ್ನೆಲ್ಲ ಹೂವು ಎಲ್ಲ ಚೇಂಜ್ ಮಾಡೋಂತ. ಇನ್ನು ನೆನ್ನೆನೂ ಹೂವು ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡಿದ್ನಲ್ಲ, ನನ್ನ ಮಗಳು ನಾನು ಎದ್ದೇಳೋ ಅಷ್ಟರಲ್ಲಿ ಒಣಗಾಕಿದ್ಲು. ವಾಶ್ ಮಾಡಿಟ್ಟು ನಾನು ಮಲ್ಕೊಂಡಿದ್ದು ಫ್ರೆಂಡ್ಸ್. ನೋಡಿ ಪ್ಯಾಸೇಜ್ ಎಲ್ಲ ಪೂರ್ತಿ ಕ್ಲೀನಾಗಿದೆ. ಬೋಸಿ ತಂದು ಅಲ್ಲೇ ಇಟ್ಟಿದ್ದಾಳೆ ನೋಡಿ, ತೂಗು ಎಲೆ ಮೇಲೆ. ಪ್ಯಾಸೇಜ್ ಎಲ್ಲನೂ ಮಾಪ ಹಾಕಿ ಬಟ್ಟೆ ವಾಶ್ ಮಾಡೇ ಮಲಗಿದೆ. ಇಲ್ಲೊಂದು ಮನಿ ಪ್ಲಾಂಟ್ ಇಟ್ಟಿದೆ. ಇನ್ನು ಫ್ರೆಂಡ್ಸ್ ಈ ಸಲ ಟೈಲರ್ ಅಂಗಡಿಗೆ ಹೋದರೆ ಇವತ್ತು ಇದು ತಗೊಂಡು ಬರ್ತೀನಿ ಫ್ರೆಂಡ್ಸ್. ತುಳಸಿ ಗಿಡನ ತರಬೇಕು ಅಂತ ಇದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಎಲ್ಲ ಬಟ್ಟೆ ಆಲ್ರೆಡಿ ಒಣಗಾಕಿದ್ದಾಳೆ. ಇನ್ನು ನೋಡಿ ನುಗ್ಗೆ ಮರ ಆಲ್ರೆಡಿ ಎಷ್ಟೋ ಸಲ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ನೈಟಿ ಹಾಕ್ಕೊಂಡಿರೋದು ಫ್ರೆಂಡ್ಸ್. ನೆಕ್ಸ್ಟ್ ಏನಾಯಿತು ಅಂತ ನಿಮಗೆ ಹೇಳ್ತೀನಿ ಇವತ್ತೆಲ್ಲ. ಬನ್ನಿ ಫ್ರೆಂಡ್ಸ್. ಒಳಕಲ್ಲಲ್ಲಿ ಒಂದು ದಿವಸನೂ ಖಾರ ರುಬ್ಬಿಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾಳೆಗೆ ಇಡ್ಲಿಗೆ ನೆನೆಸಿದ್ದೀನಿ.
ಇದಾದಮೇಲೆ ಏನೇನಾಯಿತು ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ಬೆಳಗ್ಗೆ ನಾಷ್ಟದ್ದು ಮಧ್ಯಾಹ್ನ ಊಟದ್ದು ಎಲ್ಲನೂ ಒಂದೇ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಮೊಳಕೆ ಹುಳಿ ಕಾಳ್ದು ಬಸ್ಸಾರು ಫ್ರೆಂಡ್ಸ್. ಬಸ್ಸಾರಿಗೆ ಯಾವಾಗಲೂ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಹುಣಸೆಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ಎಣ್ಣೆಲಿ ಹುರ್ಕೊಂಡು ರುಬ್ಬಕ್ಕೆ ಹಾಕ್ತೀನಿ. ರುಬ್ಬಿದ ಮೇಲೆ ಫ್ರೆಂಡ್ಸ್ ಒಗ್ಗರಣೆ ಮಾಡಿ ನೋಡಿ, ಮೇಲೆ ಸ್ವಲ್ಪ ಕಾಯಿನ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಆ ರಸ ಇರ್ತಲ್ಲ, ಒಂದು ಸೌಟ್ ಕಾಳನ್ನೂ ಸಹ ಹಾಕ್ಕೊಂಡು ರುಬ್ತೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಫ್ರೆಂಡ್ಸ್ ಇದನ್ನು ಮಾಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇನ್ನು ನೋಡಿ, ಮಜ್ಜಿಗೆ ಅಂತೂ ಘಮ ಅಂತ ಇದೆ ಸ್ವಲ್ಪ. ಫ್ರೆಂಡ್ಸ್ ನೋಡಿ, ಇದರಲ್ಲಿ ನಾನು ಅರ್ಜೆಂಟ್ಗೆ ಇನ್ನೂ ಒಂದು ತಂದಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಪ್ರೆಸ್ ಮಾಡಿದ್ರೆ ಸಾಕು. ಪ್ರೆಸ್ ಮಾಡಿದ್ರೆ ಅದೇ ಈ ಥರ ಮಾಡುತ್ತೆ. ಪ್ರೆಸ್ ಮಾಡಿ ಕಡೆಯೋದು ಏನಕ್ಕೆ ಫ್ರೆಂಡ್ಸ್, ಒಂದೊಂದು ಟೈಮ್ಗೆಲ್ಲ ಮಜ್ಜಿಗೆಗೆ ಅದನ್ನು ಮತ್ತೆ ತೊಳಿಬೇಕಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಒಂದೇ ಒಂದು ಮುದ್ದೆ ಮಾಡೋದಾದ್ರೆ ಫ್ರೆಂಡ್ಸ್ ಇದರಲ್ಲೇ ತಿರುಗ್ತೀನಿ, ಗಂಟೆಲ್ಲ ಒಡೆದೋಗಿರುತ್ತೆ ಆಯಿತಾ. ಆಮೇಲೆ ಫ್ರೆಂಡ್ಸ್ ಮುದ್ದೆನೂ ಆ ಕಡೆ ಒಲೆಯಲ್ಲೇ ಮಾಡಿದ್ವಿ, ಯಾಕಂದರೆ ನಮ್ಮದು ಗ್ಯಾಸ್ ಮುಗ್ದೋಯ್ತು, ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈಗ ಆಲ್ರೆಡಿ 3:03 ಆಗಿದೆ ಫ್ರೆಂಡ್ಸ್. ನಾವು ಇವಾಗ ಊಟ ಮಾಡ್ತಾಯಿದ್ವಿ. ಇದು ಮುದ್ದೆ 3 ಮುದ್ದೆ ನನ್ನ ಮಗಳೇ ತಿರುವಿ ಅವಳೇ ಕಟ್ಟಿರೋದು. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಮೊಳಕೆ ಹುಳಿ ಕಾಳು. ಇನ್ನು ಫ್ರೆಂಡ್ಸ್ ತರಕಾರಿ ಎಲ್ಲ ಇನ್ನು ಮನೇಲಿ ಇದ್ನಲ್ಲ, ಇವತ್ತು ರಜೆ ಅಲ್ವಾ, ಸ್ವಲ್ಪ ತರಕಾರಿ ತಂದಿಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಬೀನ್ಸ್ ಚೊಟ್ಟು ಮತ್ತು ಚಪ್ರದವರೆ ಚೊಟ್ಟು ಎಲ್ಲನೂ ಖಾಲಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ 1 ಗಂಟೆಗೆ ಇಡ್ಲಿಗೆ ನಾನು ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಯಾವಾಗಲೇ ಆಗಲಿ ಇಡ್ಲಿಗೆ ದೋಸೆಗೆ ನೀವು ಬೇಗ ರುಬ್ಬಿದಷ್ಟು ಹಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ರುಬ್ಬಿ ಇಟ್ಟಿದ್ದೀನಿ. ನಾನು ಒಂದೇ ದಿವಸಕ್ಕಾಗಷ್ಟು ರುಬ್ಬೋದು ಫ್ರೆಂಡ್ಸ್. ರುಬ್ಬಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು 2 ದಿನ 3 ದಿನ ಆ ಥರ ಮಾಡಲ್ಲ. ಇನ್ನು ಫ್ರೆಂಡ್ಸ್ ಉಪ್ಪಿನಕಾಯಿ ಖಾಲಿ ಆಯಿತು, ಒಂದು ಮ್ಯಾಂಗೋ ರೆಡಿ ಮಾಡಿಟ್ಟಿದ್ದೀನಿ, ಅದನ್ನು ಮಾಡಬೇಕು. ಉಪ್ಪಿನಕಾಯಿನ ಸಾಯಂಕಾಲ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಪಲಾವ್ ಹಾಗೆ ಇದೆ. ಈಗ ಫ್ರೆಂಡ್ಸ್ ಆ ಸ್ಟವ್ ಮೇಲೇ ನಾನು ರೈಸ್ನ ಬೇಯಕ್ಕಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಇನ್ನು ಮಜ್ಜಿಗೆನೂ ರೆಡಿಯಾಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ನಲ್ಲಿಕಾಯಿ ಇವತ್ತು ನಮ್ಮ ಫ್ರೆಂಡ್ಸ್ ಒಬ್ಬರು ತಂದು ಕೊಟ್ಟಿದ್ರು. ಎಷ್ಟೆಷ್ಟು ದಪ್ಪ ಇದೆ ಫ್ರೆಂಡ್ಸ್, ಇದು ಒಂದೇ ಸಾಕು. ಇತ್ತು, ನಾನು ಸ್ವಲ್ಪ ತಂದಿದ್ದೆ, ಅವರು ಸ್ವಲ್ಪ ತಂದು ಕೊಟ್ಟರೆ. ಬೀಟ್ರೋಟ್ ಖಾಲಿ ಆಯಿತು ಫ್ರೆಂಡ್ಸ್, ತಗೊಂಡು ಬರ್ತೀನಿ. ಇವಾಗ ಸಾಯಂಕಾಲ ಹೋಯ್ತೀನಲ್ಲ, ಟೈಲರ್ ಅಂಗಡಿಗೆ ಹೋಗ್ಬೇಕಲ್ಲ, ಆವಾಗ ಅಷ್ಟಷ್ಟು ದಪ್ಪ ಇದೆ ಫ್ರೆಂಡ್ಸ್. ಇನ್ನೂ 1 ವೀಕ್ ನಾನು ನಲ್ಲಿಕಾಯಿ ಥರ ಆಗಿಲ್ಲ. ಬೆಲ್ಲನ ಸ್ವಲ್ಪ ತೆಗ್ದಿಟ್ಟಿದ್ದೀನಿ, ಇದೇ ಲಾಸ್ಟ್ ಬೆಲ್ಲ ಫ್ರೆಂಡ್ಸ್. ಊರಿಂದ ನಾವು ಪೂಜೆ ಮಾಡ್ಸೋಕೆ ಹೋದಾಗ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಕೊಟ್ಟಿದ್ರು ನೋಡಿ, ಫುಲ್ ಖಾಲಿ ಆಯಿತು. ಇನ್ನು ಇಷ್ಟಿರೋದು ಮುಚ್ಚಲು. ಜ್ಯೂಸ್ಗೆ ಅಂದ್ಬಿಟ್ಟು ಜಾರ್ ಪಕ್ಕದಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಮುಂದೇನು ಕೂಗ್ತಾಯಿ. ಇದನ್ನು ನಾವು ಫ್ರೆಂಡ್ಸ್ ಸ್ನಾನದ ಮನೇಲಿ ಇಟ್ಕೊಂಡಿದ್ದೀವಿ ನೀರು ಕಾಯಿಸೋಕ್ಕೆ ಅಂತ. ಇದು ಹೊಸ ಸ್ಟವೇಯ. ಇನ್ನೊಂದು ಹಳೆ ಸ್ಟವ್ ಅದು ಯಾಕೋ ಸರಿಯಾಗಿ ಉರಿಲಿಲ್ಲ ಫ್ರೆಂಡ್ಸ್. ಅದು ಏನಾಯಿತು ಅಂದರೆ ಪೈಪು ಲೀಕೇಜ್ ಆಗ್ಬಿಟ್ಟಿತ್ತು, ನಾನು ನೋಡೇ ಇಲ್ಲ. ಆಮೇಲೆ ನನ್ನ ಮಗಳಿಗೆ ಪೈಪ್ ಲೀಕೇಜ್ ಆಗುತ್ತೆ, ಇದನ್ನು ಯೂಸ್ ಮಾಡೋದು ಬೇಡ ಅಂತ ಯಾಕೋ ಫ್ರೆಂಡ್ಸ್ ನಾನು ಇದು ಪಟಾಕಿ ಕಾರ್ಡಲ್ಲಿ ತಂದು ಮೇಲಿಟ್ಟಿದೆ. ಈಗ ಫ್ರೆಂಡ್ಸ್ ಅದನ್ನೇ ಯೂಸ್ ಮಾಡ್ಕೊತಾ ಇದ್ವಿ. ಇನ್ನು ಫ್ರೆಂಡ್ಸ್ ವಿಷಯ ಎಲ್ಲ ಆಯಿತು. ಇನ್ನೇನು ಬನ್ನಿ, ಆ ಸ್ಟವ್ ಕೆಟ್ಟೋಗಿರೋದು ಹೇಳ್ತೀನಿ. ಮತ್ತೆ ಆಫ್ ಮಾಡ ಫ್ರೆಂಡ್ಸ್. ಅನ್ನನೂ ರೆಡಿ ಆಯಿತು. ಇನ್ನೂ ಊಟ ನನ್ನ ಮಗಳು ಕೆಲಸ ಮಾಡ್ತಾಳು, ಬರ್ತಾನೆ ಇಲ್ಲ ಊಟಕ್ಕೆ. ಇನ್ನು ಫ್ರೆಂಡ್ಸ್ ನೋಡಿ, ಹುಳ್ಳಿಕಾಳು ಮನೇಲಿದ್ನಲ್ಲ ಇವತ್ತು, ಅದಕ್ಕೆ ಸ್ವಲ್ಪ ಡ್ರೈ ಆಗಾಕಿಟ್ಟಿದ್ದೀನಿ. ಒಂದು ಹೇಳಿದ್ನಲ್ಲ ಫ್ರೆಂಡ್ಸ್, ಪೈಪ್ ಇದೆ ಸ್ಟವ್ ಆಚೆಗೆ ಇಟ್ಟಿದ್ದೀನಲ್ಲ ನೋಡಿ, ಇದು ಪೈಪು ಲೀಕೇಜ್ ಆಗಿತ್ತು. ಹಂಗಾಗಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ ಊಟ ನಮ್ಮದು ಇಷ್ಟಿದೆ.